ಸವಿಸ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮಕ್ಕಳ ಎಲ್ರಿಗೂ ಸ್ವಾಗತ. ಈ ದಿನ ತರಗತಿಯಲ್ಲಿ ಒಂದು ಪ್ರಬಂಧವನ್ನು ನೋಡ್ತಾ ಹೋಗೋಣ. ಯಾರೆಲ್ಲ ವಿಡಿಯೋಗಳನ್ನು ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಪ್ರವಾಸ ಮತ್ತು ಪ್ರಯೋಜನವನ್ನು ಈ ದಿನ ಪ್ರಬಂಧ ವಿಷಯವಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ಪೀಠಿಕೆ, ನಂತರ ವಿಷಯ ವಿವರಣೆ ಹಾಗೂ ಉಪಸಂಹಾರಗಳನ್ನು ಬರಿಬೇಕಾಗುತ್ತೆ. ಪೀಠಿಕೆ ನೋಡ್ತಾ ಹೋಗೋಣ. ಪೀಠಿಕೆ: ಮಾನವ ಸಂಘಜೀವಿಯಂತೆ ಪ್ರಕೃತಿ ಜೀವಿಯೂ ಸ್ನೇಹಿಯೂ ಆಗಿದ್ದಾನೆ. ಈ ಪ್ರಕೃತಿ ಸೊಬಗನ್ನು ಆನಂದಿಸಲು ಹಾತೊರೆಯುತ್ತಿರುತ್ತಾನೆ. ಈ ವಿಸ್ಮಯ ಜಗತ್ತನ್ನು ಕಣ್ತುಂಬಿಸಿಕೊಳ್ಳುವ ಈ ಪ್ರಯತ್ನವೇ ಪ್ರವಾಸ. ಈ ಪ್ರವಾಸ ಮನುಷ್ಯನ ಹವ್ಯಾಸವಾಗಿದೆ. ಹೊಸದನ್ನು ನೋಡಲು ಹೊಸ ಹೊಸ ಭಾಷೆ, ರೀತಿ, ನೀತಿ, ಆಹಾರ, ವೇಷ, ಭೂಷಣ, ಪದ್ಧತಿ, ಧರ್ಮ, ಆಚರಣೆ ಮುಂತಾದವುಗಳ ಅನುಭವವೇ ಪ್ರವಾಸ. ವಿಷಯ ವಿವರಣೆ: ಈ ಪ್ರಕೃತಿ ತನ್ನ ಮಡಿಲಿನಲ್ಲಿ ದಟ್ಟವಾದ ಹಸಿರಿನ ಕಾಡುಗಳು, ಬೆಟ್ಟ ಗುಡ್ಡಗಳು, ಗಗನಚುಂಬಿ ವೃಕ್ಷಗಳು, ಜುಳು ಜುಳು ಹರಿಯುವ ನದಿಗಳು, ಹಚ್ಚ ಹಸಿರಿನಿಂದ ಕೂಡಿದ ಗಿರಿಶಿಖರಗಳು, ಅಗಣಿತ ಸಂಖ್ಯೆಯಲ್ಲಿ ನೆಲೆಯೂರಿರುವ ಪ್ರಾಣಿ ಪಕ್ಷಿಗಳು, ವಿವಿಧ ಜನ ಸಮುದಾಯಗಳು, ಆಚಾರ ವಿಚಾರಗಳು, ಆಹಾರ ಪದ್ಧತಿ, ಉಡುಗೆ ತೊಡುಗೆಗಳು, ಕೋಟೆ ಕೊತ್ತಲೆಗಳು, ಪುಣ್ಯಕ್ಷೇತ್ರಗಳು, ವಿಶ್ರಾಂತಿ ಗಿರಿಧಾಮಗಳನ್ನು ಹೊಂದಿದೆ. ಮನುಷ್ಯ ತನ್ನ ಈ ಒತ್ತಡದ ಬದುಕಿನಿಂದ ಸ್ವಲ್ಪ ಮಟ್ಟಿಗೆ ವಿರಾಮ ಪಡೆಯಲು ಪ್ರವಾಸವನ್ನು ಕೈಗೊಳ್ಳುತ್ತಾನೆ. ದೇಶ ನೋಡು, ಕೋಶ ಓದು ಎಂಬ ಗಾದೆ ಮಾತಿದೆ. ಅಂದರೆ ಅವಕಾಶ ದೊರೆತಾಗ ಸಂಚಾರ ಮಾಡು, ಅದರಂತೆ ಸಮಯ ಸಿಕ್ಕಾಗ ಪುಸ್ತಕಗಳನ್ನು ಓದು. ಇವೆರಡೂ ಮನುಷ್ಯನ ಜ್ಞಾನ ಸಂಪಾದನೆಗೆ ಪೂರಕವಾಗಿದೆ. ಪ್ರವಾಸದ ಪ್ರಯೋಜನಗಳು: ಪ್ರವಾಸದಿಂದ ಮನಸ್ಸಿಗೆ ಮುದವನ್ನು, ಕುತೂಹಲವನ್ನು, ಮನರಂಜನೆಯನ್ನು ನೀಡುತ್ತದೆ. ಪ್ರವಾಸದಿಂದ ಶೈಕ್ಷಣಿಕ, ಸಾಂಸ್ಕೃತಿಕ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಜ್ಞಾನ ಬೆಳೆಯುತ್ತದೆ. ಪುರಾತನ ಕೋಟೆ ಕೊತ್ತಲೆಗಳು, ಕಟ್ಟಡಗಳು, ಅರಮನೆಗಳು, ಸ್ಮಾರಕಗಳು, ಚಾರಿತ್ರಿಕ ಮತ್ತು ಕಲಾತ್ಮಕವಾದ ಅನೇಕ ಸ್ಥಳಗಳ ಪ್ರವಾಸದಿಂದ ಗತಕಾಲದ ಘಟನೆಗಳ ಮಾಹಿತಿ ತಿಳಿಯುತ್ತದೆ. ವಿವಿಧ ಪ್ರದೇಶಗಳ ಪ್ರವಾಸದಿಂದ ಸಂಸ್ಕೃತಿ, ಜನರು, ಭಾಷೆ, ಆಹಾರ, ವಿಚಾರ, ಉಡುಪುಗಳು, ಹವಾಗುಣ ಮುಂತಾದ ವಿಷಯಗಳ ಮಾಹಿತಿ ತಿಳಿಯುತ್ತದೆ. ದೇಶದ ಆರ್ಥಿಕ ಪ್ರಗತಿಗೆ ಪ್ರವಾಸೋದ್ಯಮದಿಂದ ಅನುಕೂಲಕರವಾಗಿದೆ. ಪ್ರವಾಸದಿಂದ ರಾಷ್ಟ್ರೀಯ ಐಕ್ಯತೆ, ಸಾಂಸ್ಕೃತಿಕ ಸಮಾನತೆ, ಸಾಮಾಜಿಕ ಸಾಮೀಪ್ಯ ಮತ್ತು ಒಗ್ಗಟ್ಟು ಬೆಳೆಯಲು ಅತ್ಯಂತ ಪರಿಣಾಮಕಾರಿಯಾದ ಪ್ರಭಾವ ಬೀರುತ್ತದೆ. ಪ್ರವಾಸಿ ತಾಣಗಳಲ್ಲಿನ ಮಧ್ಯಮ ವರ್ಗದ ಜನರ ಆದಾಯದ ಪ್ರಮಾಣದಲ್ಲಿ ಹೆಚ್ಚಳ ಕಂಡುಬರುತ್ತಿದೆ. ಉಪಸಂಹಾರ: ಪ್ರವಾಸ ಕೇವಲ ಜ್ಞಾನಾರ್ಜನೆಯನ್ನೇ ಅಲ್ಲದೆ ರಾಷ್ಟ್ರೀಯ ಐಕ್ಯತೆ, ಅಂತಾರಾಷ್ಟ್ರೀಯ ಸ್ನೇಹ, ಭ್ರಾತೃತ್ವ ಮುಂತಾದ ಸದ್ಗುಣಗಳನ್ನು ಬೆಳೆಸಲು ಸಹಾಯಕವಾಗಿದೆ. ಪ್ರವಾಸದಿಂದ ಪರಿಸರ ರಕ್ಷಣೆ, ಪ್ರಾಣಿ ಮತ್ತು ಪಕ್ಷಿಗಳಿಗೆ ಯಾವುದೇ ಹಾನಿಯಾಗದಂತೆ ಮತ್ತು ಯಾವುದೇ ಜನ ಸಮುದಾಯಕ್ಕೆ ಯಾವುದೇ ಧಕ್ಕೆಯಾಗದಂತೆ ಪ್ರವಾಸದ ಪ್ರಯೋಜನ ಪಡೆದುಕೊಳ್ಳಬೇಕು. ನೋಡಿ ಮಕ್ಕಳೇ, ಇಂದಿನ ತರಗತಿಯಲ್ಲಿ ಪ್ರಬಂಧ ವಿಷಯವಾಗಿ ಪ್ರವಾಸ ಮತ್ತು ಅದರ ಪ್ರಯೋಜನವನ್ನು ನೋಡಿದ್ವಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಅನ್ಕೊಂತೀನಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ.